ಕ್ರೆಡಿಟ್ ಕಾರ್ಡ್ ಸಾಲದಿಂದ ನೀವು ಟಯರ್ಡ್ ಆಗಿದ್ದೀರಾ? ಕ್ರೆಡಿಟ್ ಕಾರ್ಡ್ ಬೆನಿಫಿಟ್ಸ್ ಅನ್ನು ಮ್ಯಾಕ್ಸಿಮೈಸ್ ಮಾಡಬೇಕಾ? ಅಂದರೆ ಈ ವಿಡಿಯೋ ನಿಮಗೇನೆ. ನಿಮ್ಮ ಕ್ರೆಡಿಟ್ ಕಾರ್ಡಲ್ಲೂ ಮಿನಿಮಮ್ ಡ್ಯೂ ಅನ್ನು ಪೇ ಮಾಡೋದು ಒಂದು ಫಿನಾನ್ಷಿಯಲ್ ಡಿಸಾಸ್ಟರ್ ಅಂತ ಹೇಳೋ ಕಾಮನ್ ಮಿಸ್ಕನ್ಸೆಪ್ಷನ್ನು ಕ್ಲಿಯರ್ ಮಾಡೋಣ. ಇಮ್ಯಾಜಿನ್ ಮಾಡ್ಕೊಳ್ಳಿ, 500 ರುಪೀಸ್ ವರ್ತ್ ಪಿಜ್ಜಾವನ್ನು ಆರ್ಡರ್ ಮಾಡ್ತೀರಾ, 50 ರುಪೀಸ್ ಮಾತ್ರ ಪೇ ಮಾಡಿ ಆ ಪಿಜ್ಜಾವನ್ನು ಎಂಜಾಯ್ ಮಾಡ್ತೀರಾ. ಕೇಳೋಕ್ಕೆ ಚೆನ್ನಾಗಿದೆ ಅಲ್ವಾ? ಆದರೆ ಉಳಿದಿರೋ 450 ರುಪೀಸ್ ಭಾರಿ ಇಂಟ್ರೆಸ್ಟ್ ಒಂದಿಗೆ ಬರುತ್ತೆ. ಓವರ್ ದ ಟೈಮ್ ಈ ಸಣ್ಣ ಸಲವು ಮಾನ್ಸ್ಟ್ರೆಸ್ ಆಗುತ್ತೆ. ನಿಮ್ಮ ಕ್ರೆಡಿಟ್ ಕಾರ್ಡಲ್ಲಿ ಕ್ಯಾಶ್ ಅಡ್ವಾನ್ಸಸ್ ಒಂದು ಕ್ವಿಕ್ ಫಿಕ್ಸ್ ಆಗಿ ಕಾಣಿಸಬಹುದು, ಆದರೆ ಅದು ಭಾರಿ ಪ್ರೈಸ್ ಟ್ಯಾಗಿಂದ ಬರುತ್ತೆ. ಅಂದರೆ ಹೈ ಇಂಟ್ರೆಸ್ಟ್ ರೇಟ್ಸಲ್ಲಿ ಸಾಲ ಮಾಡೋ ಥರ ಇದು ನಿಮ್ಮ ಕ್ರೆಡಿಟ್ ಕಾರ್ಡ್ ಸ್ಟೇಟ್ಮೆಂಟ್ಸನ್ನು ಸ್ಟೋರ್ ಮಾಡುತ್ತೆ. ಈ ಉದಾಹರಣೆಯಿಂದ ಕ್ರೆಡಿಟ್ ಕಾರ್ಡನ್ನು ರೆಸ್ಪಾನ್ಸಿಬಲ್ ಆಗಿ ಯೂಸ್ ಮಾಡಿಲ್ಲ ಅಂದರೆ ಅದು ಹೇಗೆ ಫಿನಾನ್ಷಿಯಲ್ ಬರ್ಡನ್ ಆಗುತ್ತೆ ಅಂತ ನೋಡಿದ್ದೀವಿ. ಸೊ ಅದನ್ನು ನಿಮ್ಮ ಅಡ್ವಾಂಟೇಜ್ಗೆ ಹೇಗೆ ಯೂಸ್ ಮಾಡೋದು? ನಿಮ್ಮ ಸ್ಪೆಂಡಿಂಗ್ ಹ್ಯಾಬಿಟ್ಸ್ ಒಂದಿಗೆ ಅಲೈನ್ ಆಗೋ ಕಾರ್ಡ್ಸನ್ನು ಚೂಸ್ ಮಾಡಿ. ನೀವು ಫ್ರೀಕ್ವೆಂಟ್ ಆಗಿ ಟ್ರಾವೆಲ್ ಮಾಡ್ತೀರಾ ಅಂದರೆ ಟ್ರಾವೆಲ್ ಕಾರ್ಡನ್ನು ತೊಗೊಳ್ಳಿ. ನೀವು ಶಾಪಹಾಲಿಕ್ ಅಂದರೆ ಕ್ಯಾಶ್ ಬ್ಯಾಕ್ ರಿವಾರ್ಡ್ಸ್ ಇರೋ ಕಾರ್ಡನ್ನು ತೊಗೊಳ್ಳಿ. ನಿಮ್ಮ ಎಕ್ಸ್ಪೆನ್ಸಸ್ಸನ್ನು ಮಾನಿಟರ್ ಮಾಡೋಕ್ಕೆ ಬಜೆಟಿಂಗ್ ಆ್ಯಪ್ಸ್ ಆರ್ ಸ್ಪ್ರೆಡ್ಶೀಟ್ಸನ್ನು ಯೂಸ್ ಮಾಡಿ. ನಿಮ್ಮ ಹಣ ಎಲ್ಲಿ ಹೋಗುತ್ತೆ ಅನ್ನೋದನ್ನು ತಿಳ್ಕೊಳ್ಳೋದು ಮುಖ್ಯ. ಆಟೋಮೆಟಿಕ್ ಪೇಮೆಂಟ್ಸನ್ನು ಸೆಟ್ ಮಾಡೋದ್ರಿಂದ ಲೇಟ್ ಫೀಸ್ ಮತ್ತು ಇಂಟ್ರೆಸ್ಟ್ ಚಾರ್ಜಸನ್ನು ಅವಾಯ್ಡ್ ಮಾಡಿ. ಡಿಸ್ಕೌಂಟ್ಸ್ ಆ್ಯಂಡ್ ಕ್ಯಾಶ್ ಬ್ಯಾಕ್ ಥರದ ಪರ್ಕ್ಸ್ ಒಂದಿಗೆ ಆಗಾಗ ಕ್ರೆಡಿಟ್ ಕಾರ್ಡ್ ಬರುತ್ತೆ, ಅದನ್ನು ಕರೆಕ್ಟಾಗಿ ಯೂಸ್ ಮಾಡಿ. ನಿಮ್ಮ ಕ್ರೆಡಿಟ್ ಕಾರ್ಡ್ ರೆಸ್ಪಾನ್ಸಿಬಲ್ ಆಗಿ ಯೂಸ್ ಮಾಡಿದ್ರೆ ನಿಮ್ಮ ಕ್ರೆಡಿಟ್ ಸ್ಕೋರ್ ಬೂಸ್ಟ್ ಆಗುತ್ತೆ. ಒಳ್ಳೆ ಕ್ರೆಡಿಟ್ ಸ್ಕೋರ್, ಬೆಟರ್ ಇಂಟ್ರೆಸ್ಟ್ ರೇಟ್ಸ್ ಇರೋ ಲೋನ್ಸ್ ಆ್ಯಂಡ್ ಬೆಟರ್ ಕ್ರೆಡಿಟ್ ಕಾರ್ಡ್ಸ್ ಆಫರ್ ಈಸಿಯಾಗಿ ಸಿಗುತ್ತೆ. ನೆನಪಿರಲಿ, ಕ್ರೆಡಿಟ್ ಕಾರ್ಡ್ಸ್ ಎಲ್ಲ ಒಂದು ಟೂಲ್. ಬುದ್ಧಿವಂತಿಕೆಯಿಂದ ಯೂಸ್ ಮಾಡಿದ್ರೆ ನಿಮ್ಮ ಫಿನಾನ್ಷಿಯಲ್ ಲೈಫನ್ನು ಎನ್ಹಾನ್ಸ್ ಮಾಡುತ್ತೆ. ಕೇರ್ಲೆಸ್ ಆಗಿ ಯೂಸ್ ಮಾಡಿದ್ರೆ ಅದು ಫಿನಾನ್ಷಿಯಲ್ ಟ್ರಬಲ್ ಆಗುತ್ತೆ. ಸೊ ಸ್ಮಾರ್ಟ್ ಆ್ಯಂಡ್ ರೆಸ್ಪಾನ್ಸಿಬಲ್ ಆಗಿರಿ ಮತ್ತು ಪ್ಲಾಸ್ಟಿಕ್ ಅನ್ನೋದ ಪರ್ಕ್ಸನ್ನು ಎಂಜಾಯ್ ಮಾಡಿ. ಈ ವಿಡಿಯೋ ಹೆಲ್ಪ್ಫುಲ್ ಆಗಿದ್ರೆ ಲೈಕ್ ಆ್ಯಂಡ್ ಕಮೆಂಟ್ ಮಾಡಿ ಮತ್ತು ನಿಮ್ಮ ಫ್ರೆಂಡ್ಸ್ಗೆ ಶೇರ್ ಮಾಡಿ. ಮರಿದೆ ನಮ್ಮ ಅಪ್ಸ್ಟಾಕ್ಸ್ ಕನ್ನಡ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ. Investment in securities market are subject to market risks. Read all the related documents carefully before investing.